ಸಂಸತ್ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಹಿಂದೆ ಯಾರಿದ್ದಾರೆ ಎನ್ನುವಂತಹ ಪ್ರಶ್ನೆ ಇತ್ತು. ನಿನ್ನೆ ಒಂದು ಹೆಸರು ಕೇಳಿ ಬಂದಿತ್ತು, ಲಲಿತ್ ಝಾ. ಆ ಮಾಸ್ಟರ್ ಮೈಂಡ್ ಲಲಿತ್ ಝಾ ಸದ್ಯ ಬಂಧನ ಆಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಸ್ಮೋಕ್ ಬಾಂಬ್ ಸ್ಫೋಟದ ರೂವಾರಿ ಲಲಿತ್ ಝಾ ಅರೆಸ್ಟ್ ಆಗಿದ್ದಾನೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ತಡರಾತ್ರಿ ಲಲಿತ್ ಬಂಧಿಸಿ ಠಾಣೆಗೆ ಕರೆ ತಂದಿದ್ದಾರೆ ಪೊಲೀಸರು. ಸಂಸತ್ ದಾಳಿ ಬಳಿಕ ಎಸ್ಕೇಪ್ ಆಗಿದ್ದ ಲಲಿತ್ ಝಾ ನಿನ್ನೆಯಿಂದ ಬೇರೆ ಬೇರೆ ಸ್ಥಳಗಳಲ್ಲಿ ತಲೆಮರೆಸಿಕೊಂಡಿದ್ದ ಈತ ದಾಳಿ ಬಳಿಕ ನಿಮ್ರಾನ, ಅಲ್ವಾರ್, ನಾಗೋರ್ನಲ್ಲಿ ಅಲೆದಾಟ ಕೂಡ ಆಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಪೊಲೀಸರಿಂದ ತಪ್ಪಿಸಿಕೊಳ್ಳೋದಕ್ಕೆ ಸತತವಾಗಿ ಸ್ಥಳ ಬದಲಾವಣೆ ಮಾಡಿದ್ದಾನೆ ಈ ಲಲಿತ್ ಝಾ. ದಾಳಿಯ ಬಳಿಕ ಮೊಬೈಲ್ ಸ್ವಿಚ್ ಆಫ್ ಕೂಡ ಮಾಡಿ ಪರಾರಿಯಾಗಿದ್ದ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ನವದೆಹಲಿಯ ಪೊಲೀಸ್ ಕೇಂದ್ರ ಕಚೇರಿಗೆ ಕರೆ ತಂದು ಸದ್ಯ ಲಲಿತ್ ಝಾ ವಿಚಾರಣೆ ಕೂಡ ಆಗ್ತಾ ಇದೆ ನಿರಂತರವಾಗಿ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಕಂಪ್ಲೀಟ್ ಆಗಿ ಪ್ರತಿಭಟನೆ ಆಗಿರೋದು ಸ್ಮೋಕ್ ಬಾಂಬ್ ಸ್ಫೋಟದ ರೂವಾರಿ ಈ ವಿಡಿಯೋ ರಿವೀಲ್ ಮಾಡಿರೋದು. ಜೊತೆಗೆ ವಾಟ್ಸ್ಆಪ್ ಸಂದೇಶಗಳು ಲಲಿತ್ ಝಾನಿಂದಲೇ ರವಾನೆ ಆಗಿತ್ತು ಅನ್ನುವಂತಹ ವಿಚಾರ ನಿನ್ನೆ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಯಿತು. ತನಿಖೆಯ ಸಂದರ್ಭದಲ್ಲಿ ಈ ಎಲ್ಲ ಮಾಹಿತಿ ಬಹಿರಂಗ ಆಗ್ತಾ ಇದ್ದಂತೆ ಈ ಮಾಸ್ಟರ್ ಮೈಂಡ್ ಲಲಿತ್ ಝಾ ಬೆನ್ನು ಬಿದ್ದಿದ್ರು ಪೊಲೀಸರು. ಸದ್ಯ ಲಲಿತ್ ಝಾ ಬಂಧನ ಆಗಿದೆ. ತಡರಾತ್ರಿ ಸಂಸತ್ ದಾಳಿಯ ಬಳಿಕ ಎಸ್ಕೇಪ್ ಆಗಿದ್ದ ಈತನ ಉದ್ದೇಶ ಏನಾಗಿತ್ತು, ಯಾಕೆ ಇಂಥದ್ದೊಂದು ಪ್ಲಾನ್ ರೂಪಿಸಿದ, ಯಾಕೆ ಅಂತ ಸಂದೇಶಗಳನ್ನ ಕಳಿಸ್ತ, ಸ್ಮೋಕ್ ಬಾಂಬ್ ಸ್ಫೋಟ ಯಾಕೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಇದೆಲ್ಲದರ ಬಗ್ಗೆ ಕೂಡ ಸದ್ಯ ಪೊಲೀಸರು ಲಲಿತ್ ಝಾನ ವಿಚಾರಣೆಗೆ ಒಳಪಡಿಸಿದ್ದಾರೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಸಂಸತ್ನಲ್ಲಿ ಯುವಕರು ಸೃಷ್ಟಿಸಿದಂತಹ ಕೃತ್ಯ ದೇಶಾದ್ಯಂತ ಆಕ್ರೋಶಕ್ಕೆ ಕಾರಣವಾಯಿತು. ನಿನ್ನೆ ಕೂಡ ಅದೇ ವಿಚಾರ ಸದನದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಯಿತು. ಪ್ರತಿಪಕ್ಷಗಳು ಸಿಡಿದೆದ್ದು ಹೋರಾಟವನ್ನ ಮಾಡಿದ್ವು. ಆ ಕುರಿತ ಒಂದು ವರದಿ ಇಲ್ಲಿದೆ. ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ಗಳ ಹೆಡ್ ಕ್ವಾರ್ಟರ್ಸ್ ಅನ್ನೋದು ಮತ್ತೆ ಪ್ರೂವ್ ಆಗಿದೆ. ಸಂಸತ್ನಲ್ಲಿ ದಾಂಧಲೆ ಮಾಡಿದ್ದ ಮೈಸೂರಿನ ಮನೋರಂಜನ್ ಬೆಂಗಳೂರಿನಿಂದ ದೆಹಲಿಗೆ ಹೇಗೆ ಪ್ರಯಾಣ ಮಾಡಿದ್ದ ಎಂಬುದರ ಮಾಹಿತಿ ನಮಗೆ ಸಿಕ್ತು. ಕೆಂಪೇಗೌಡ ಏರ್ಪೋರ್ಟ್ನ 2ನೇ ಟರ್ಮಿನಲ್ನಿಂದ ದೆಹಲಿಗೆ ಹೊರಟ ಮನೋರಂಜನ್ ದೆಹಲಿ ಏರ್ಪೋರ್ಟ್ನ ಟರ್ಮಿನಲ್ 3ರಲ್ಲಿ ಲ್ಯಾಂಡ್ ಆದ. ಅಲ್ಲಿಂದಲೇ ಮುಂದೆ ಸ್ಕೆಚ್ ಹಾಕಿದ್ದ. ಇದೆಲ್ಲದರ ಮಧ್ಯೆ ಮನೋರಂಜನ್ ಅನ್ನ ಪೊಲೀಸರು ತೀವ್ರ ವಿಚಾರಣೆ ನಡೆಸಿದ್ರು. ಲಕ್ನೋದಿಂದ ಸ್ಮೋಕ್ ಟ್ಯೂಬ್ ಇಡಲೆಂದೇ ವಿಶೇಷ ಶೂ ಅನ್ನ ತರಲಾಗಿತ್ತು. ಮುಂಬೈನಿಂದ ಸ್ಮೋಕ್ ಟ್ಯೂಬ್ ತಂದಿದ್ರು ಅಂತ ಮನೋರಂಜನ್ ಹೇಳಿದ್ದಾನೆ. ಇದರ ಮಧ್ಯೆ ಪಟಿಯಾಲ ಹೌಸ್ ಕೋರ್ಟ್ ಸಂಸತ್ ದಾಳಿಯ ಆರೋಪಿಗಳನ್ನ 7 ದಿನ ಪೊಲೀಸ್ ಕಸ್ಟಡಿಗೆ ನೀಡಿದೆ. ಸಂಸತ್ನಲ್ಲಿ ದಾಂಧಲೆ ಮಾಡಿದ್ದ ಮನೋರಂಜನ್ ಕೃತ್ಯವನ್ನ ಅವನ ತಂದೆಯೇ ಟೀಕಿಸಿದ್ದಾರೆ. ಸರ್, ಅವನಿಗೆ ಗಲ್ಲಿಗೇರಿಸ್ಲಿ ಸರ್, ಗಲ್ಲಿಗೇರಿಸ್ಲಿ. ಇವತ್ತು ಸಮಾಜಕ್ಕೆ ಅನ್ಯಾಯ ಮಾಡಿದ ನನ್ನ ಮಗನೇ ಅಲ್ಲ ಅವನು. ಯಾರೇ ಆಗಿರಲಿ ಸರ್, ನೀವೇ ಆಗಿರಲಿ, ನಾನೇ ಆಗಿರಲಿ, ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಸರ್. ಅವನು ಕೆಟ್ಟದ್ದು ಮಾಡವನೇ ಅಂದರೆ ಅವನ ಗಲ್ಲಿಗೇರಿಸ್ಲಿ ಸರ್. ಲೋಕಸಭೆಯಿಂದ ಪ್ರತಿಪಕ್ಷಗಳ 13 ಸದಸ್ಯರನ್ನ ಅಮಾನತುಗೊಳಿಸಲಾಗಿದೆ. ಲೋಕಸಭಾ ಕಲಾಪದ ವೇಳೆ ಭಾರೀ ಭದ್ರತಾ ಲೋಪ ಪ್ರಕರಣದ ಕುರಿತು ಸದನದ ಬಾವಿಗಿಳಿದು ಪ್ರತಿಭಟಿಸಿದ್ದ 9 ಕಾಂಗ್ರೆಸ್ ಸಂಸದರನ್ನ ಚಳಿಗಾಲದ ಅಧಿವೇಶನ ಮುಗಿಯುವವರೆಗೂ ಅಮಾನತುಗೊಳಿಸಲಾಗಿದೆ. ಮೊದಲು ಟಿಎಂಸಿ ಸದಸ್ಯ ಡೆರೆಕ್ ಒಬ್ರೆಯಾನ್ ಅವರನ್ನ ಅಮಾನತು ಮಾಡಲಾಗಿತ್ತು. You have committed breach of privilege. Mr. Derek O'Brien to leave the house immediately. Mr. Derek O'Brien to leave the house immediately. ಇನ್ನೊಂದು ಕಡೆ ಹಿರಿಯ ಸಚಿವರ ಜೊತೆ ಪ್ರಧಾನಿ ಮೋದಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಸಿದ್ರು. ಸಂಸತ್ ದಾಳಿಯ ಘಟನೆಯನ್ನ ಖಂಡಿಸಿದ್ರು.